ರಾಜ್ಯದ ಮುಖ್ಯಮಂತ್ರಿಗಳೇ ಇವತ್ತು ಸ್ವತಃ ಅವರೇ ಬಂದು ಈ ಪ್ರೊಟೆಸ್ಟ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥ ಪರಿಸ್ಥಿತಿ, ಈ ರಾಜ್ಯದ ಏರ್ಪಾಡು ಮಾಡಿ ಆ ವ್ಯವಸ್ಥೆಯ ಮೂಲಕ, ಪರೀಕ್ಷೆಯ ಮೂಲಕ ಅವ್ರಿಗೆ ಮೆಡಿಕಲ್ ಎಕ್ಸಾಮಿನೇಷನ್ಗೆ, ಮೆಡಿಕಲ್ ಕಾಲೇಜ್ಗಳಿಗೆ ಫೇಲ್ ಆಗಿದೆ, ವಿಫಲರಾಗಿದ್ದಾರೆ. ಇವತ್ತು ನೀಟ್ ಎಕ್ಸಾಮಿನ ಪೇಪರ್ ಲೀಕ್ ಆಗಿದೆ. ತಕ್ಷಣ ಘೋಷಣೆ ಆದ ತಕ್ಷಣ ಈ ಎಕ್ಸಾಮ್ ಆಗುತ್ತೋ ಇಲ್ವೋ, ಈ ಎಕ್ಸಾಮಿನೇಷನ್ ಪೇಪರ್ ಲೀಕ್ ಆಗಿಬಿಡುತ್ತೋ, ಮೋದಿ ಸರ್ಕಾರ ಕನಿಷ್ಠ ಒಂದು ಎಕ್ಸಾಮಿನೇಷನ್ ಕೂಡ ಸರಿಯಾದ ವ್ಯವಸ್ಥಿತವಾದಂಥ ರೀತಿಯಲ್ಲಿ ಕೂಡ ನಡೆಸೋದಕ್ಕೆ ಯೋಗ್ಯತೆ ಇಲ್ಲದೆ ಇರ್ತಕ್ಕಂಥ ಸರ್ಕಾರ ಕಾರ್ಯಕ್ರಮ ಮಾಡ್ತಾರೆ. ಆದರೆ ನಿಮ್ಮ ಸರ್ಕಾರಕ್ಕೆ, ಮೋದಿ ಸರ್ಕಾರಕ್ಕೆ ಒಂದೇ ಒಂದು ಪರೀಕ್ಷೆ ಯೋಗ್ಯತೆಯಿಂದ ಸರಿಯಾಗಿ ಒಂದು ಪರೀಕ್ಷೆ 12 ವರ್ಷದಲ್ಲಿ ಎಂದೂ ಪ್ರೆಸ್ ಕಾನ್ಫರೆನ್ಸ್ ಮಾಡಿಲ್ಲ. ಎಜುಕೇಶನ್ ಮಿನಿಸ್ಟರ್ ಕೂಡ ಇಂಥ ಸಂದರ್ಭದಲ್ಲೂ ಕೂಡ ಆಚೆ ಬಂದು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿಲ್ಲ. ಇಂದು ಮುಸ್ಲಿಂ ಅಲ್ಲಿ ದ್ವೇಷ ಸೃಷ್ಟಿ ಮಾಡಿ ಅಂದ್ರೆ ಮೊದಲು ಬಂದು ನಿಲ್ಲಿಸಿರ್ತಾರೆ, ಕಂದಕವನ್ನು ಸೃಷ್ಟಿ ಮಾಡಿ ಅಂದ್ರೆ ಮೊದಲೇ ಬಿಜೆಪಿ ಅವರು ಬಂದು ನಿಂತಿರ್ತಾರೆ. ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿದಂತಹ ಸಚಿವ ಮಿತ್ರರಾಗಿರ್ತಕ್ಕಂಥ ಸುಧಾಕರ್ ಅವರೇ, ಈಶ್ವರ್ ಖಂಡ್ರೇಜಿ ಅವರೇ, ಸುರೇಶ್ ಅವರೇ, ರಮನಾಥ್ ರೈ ಅವರೇ, ಪೊನ್ನಣ್ಣವರೇ, ಇಲ್ಲ ಕಳೆದ ವರ್ಷನೇ ಮಾಡಿದ್ವಿ ನಾವು. ನೀವು ಸರಿಯಾಗಿ ಮಾಡೋಕ್ಕಾಗ್ತಾ ಇಲ್ಲ, ಅದಕ್ಕೆ ರಾಜ್ಯ ಸರ್ಕಾರಕ್ಕೆ ನೀವು ಈ ಎಕ್ಸಾಮನ್ನು ಕಂಡಕ್ಟ್ ಮಾಡಿ ಪತ್ರ ಬರೆದ್ವಿ. ನೀವಾದರೂ ಸರಿಯಾಗಿ ಮಾಡಿಲ್ಲ ಅಂದ್ರೆ ನಮಗಾದ್ರೂ ಮಾಡಕ್ಕೆ ಬಿಡಿ, ಅದನ್ನು ಮಾಡಕ್ಕೆ ರೆಡಿ ಇಲ್ಲ. ಅವರು ಸರಿಯಾಗಿ ಮಾಡಕ್ಕೆ ಸಾಯಿಸಿದ್ರಿಲ್ಲ, ನಮಗೂ ಮಾಡಕ್ಕೆ ಬಿಡ್ತಾ ಇಲ್ಲ. ವೈದ್ಯಕೀಯ ಶಿಕ್ಷಣ ಸಚಿವರು, ಆರೋಗ್ಯ ಸಚಿವರು ಇದ್ರ ಬಗ್ಗೆ ಚರ್ಚೆ ಮಾಡಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತಂದು ಇದಕ್ಕೆ ಒಂದು ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ಮಾಡಿ ಕಾರ್ಯಕರ್ತ ಮಿತ್ರರೇ, ಇವತ್ತು ನಾವು ವಿದ್ಯಾರ್ಥಿಗಳ ಹಕ್ಕಿಗಾಗಿ ಹೋರಾಡಲು ಇಲ್ಲಿ ನೆರೆದಿದ್ದೇವೆ. ಇದರೊಂದಿಗೆ ಇಂದಿನ ದಿನ ನಮ್ಮ ದೇಶದ ಇತಿಹಾಸದಲ್ಲಿ ಅತ್ಯಂತ ಭಾವುಕ ಹಾಗೂ ಮಹತ್ವದ ದಿನ ಕೂಡ ಹೌದು.